ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸ್ವಲ್ಪ ಜ್ವರ, ಮೊನ್ನೆಯಿಂದ ಶೀತ ಜ್ವರ ಹಾಗೆಲ್ಲ ಆಗ್ತಾ ಇದೆ. ತುಂಬ ಮಂದಿಗೆ ವೈರಲ್ ಆಗಿ ಫೀವರ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಉಂಟು. ಸೊ ಇವತ್ತು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇವಾಗ ನನಗೆ ಪಾಯಸ ಮಾಡುವ ಅಂತ ಆಸೆ ಇತ್ತು. ಬಟ್ ನಾನು 1 ಲೀಟ್ರ್ ಹಾಲಿದ್ದು, 1 ಲೀಟ್ರ್ ಅಲ್ಲ, 1/2 ಲೀಟ್ರ್ ಹಾಲಿದ್ದು ಪಾಯಸ ಮಾಡೋದು. ಸ್ವಲ್ಪ ನೋಡಿ, ಇದಕ್ಕೆ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 3 ಲವಂಗ, 3 ಏಲಕ್ಕಿ ಗುದ್ದಿ ಹಾಕಿದ್ದೇನೆ. ಲವಂಗ ಇಡೀ ಹಾಕಿದ್ದೇನೆ, ಏಲಕ್ಕಿ ಗುದ್ದಿ ಹಾಕಿದ್ದೇನೆ. ಒಂದು 5-6 ಹೆಸರು ಕೇಸರಿ ಹಾಕಿದ್ದೇನೆ. ಶುಗರ್ ಹಾಕಿ ಇದನ್ನೀಗ ಇದು ಕುದಿದಾಗಿದೆ. ಇವಾಗ ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಒಂದು ಕಾಲಷ್ಟೇ, ಕಾಲು ಕೂಡ ಬೇಕಂತಿಲ್ಲ. ಇದು ಸಜ್ಜಿಗೆ ಆಯಿತಾ, ಅದು ಸಪೂರ ಸಜ್ಜಿಗೆ ಇರ್ತೇವಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಏಕೆಂದರೆ ಚಂದ ಆಗ್ತದೆ ಇದು ಹಾಕಿದರೆ. ನಾನು ಹಾಕ್ತೇನೆ ಯಾವಾಗ ಇದು ಶಾವಿಗೆ ಪಾಯಸಕ್ಕೆ ಹಾಕ್ತೇನೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಗನಿಗೆ ಶಾವಿಗೆ ಪಾಯಸ ಇಷ್ಟ. ಅವನು ಇದರದ್ದೆಲ್ಲ ಮತ್ತೊಂದು ಪಾಯಸ ಎಲ್ಲ ಬರ್ತದಲ್ಲ, ಅದರದ್ದೆಲ್ಲ ಪಾಯಸ ಕುಡಿಯೋದಿಲ್ಲ ಅವನು. ದೊಡ್ಡವನಿಗೆ ಅಡ್ಜಸ್ಟ್ ಮಾಡ್ತಾನೆ, ಯಾವುದು ಕೂಡ ಆಗ್ತದೆ ಅವನಿಗೆ ಅದೇ ಬೇಕು ಇದೇ ಬೇಕಂತ ಹೇಳಿಲ್ಲ. ಮಕ್ಕಳು ಹಾಗೆಲ್ಲ, ದೊಡ್ಡ ಮಕ್ಕಳು ಪಾಪ ಇರ್ತಾರೆ, ಚಿಕ್ಕ ಮಕ್ಕಳು ಸ್ವಲ್ಪ ಸೀಂತ್ರಿ ಮತ್ತು ಕೋಪಿಸ್ಟರು ಮತ್ತು ಸ್ವಲ್ಪ ಚಡಿ ಅಂದರೆ ನಮ್ಮದ್ರಲ್ಲಿ ಹಠ ಹಾಗೆ, ಮತ್ತು ಕೋಪನಪ್ಪ ಬರೋದು. ದೊಡ್ಡ ಮಕ್ಕಳೇನೆಂದರೆ ಅವ್ರು ತಮಾಷೆಯಾಗಿ ತಗೊಳ್ಳಿಕ್ಕೆ ಹೋಗ್ತಾರೆ. ಮತ್ತು ದೊಡ್ಡ ಮಕ್ಕಳ ಕೋಪ ಉಂಟಲ್ಲ, ಅದು ಬಂದರೆ ಮಾತ್ರ ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವ್ರಿಗೆ ಪಕ್ಕ ಬರೋದಿಲ್ಲ. ಚಿಕ್ಕದಿಂದ ಏನಂತ ಹೇಳಿದರೆ ಅದಕ್ಕೆ ಲಟ ಬೈತಾರೆ. ನನ್ನ ಚಿಕ್ಕ ಮಗ ಉಂಟಲ್ಲ, ಬೆಳಗ್ಗೆ ಎದ್ದರೆ ಸಾಕು, ಅವನು ಎಬ್ಬಿಸಿನಿಂದ ಅವನು ಬೈದು ಎಬ್ಬಿಸ್ತಿರೋ, ಇಷ್ಟು ಬೇಗ ಎಬ್ಬಿಸ್ತಿರೋ, ಬೆಳಗ್ಗೆ ಯಾಕೆ ಇಷ್ಟು ಬೇಗ ಎಬ್ಬಿಸೋದು, ಸ್ವಲ್ಪ ಹೊತ್ತು ಮಲಗ್ತಾ ಇರಲಿಲ್ಲ, ಹಾಗೆ ಮಾತಾಡ್ತಾ ಇರೋದು. ಸ್ಕೂಲ್ ವ್ಯಾನ್ ಬರುವ ತನಕ ಹಾಗೆ. ದೊಡ್ಡವನಿಗೆ ಆಗಿ ಕೋಪ ಬರೋದಿಲ್ಲ, ಬಂದರೆ ಅದೇ ಒಂದೆರಡು ಮಾಡಿಬಿಡ್ತಾರೆ. ಈಗ ನಾನು ಫಾಸ್ಟ್ ಇಡಲಿಲ್ಲ, ಸ್ಲೋ ಇಟ್ಟಿದ್ದೆ ಆಯಿತಾ. ಇವಾಗ ಎಂತ ಇದೆ ನೋಡಿ, ಇದಕ್ಕೇನೆ 1 ಕಪ್ ನಾನು ಶಾವಿಗೆಯನ್ನು ಹಾಕ್ತೇನೆ ಇವಾಗ. ಅದೇನಾದರೆ ದಪ್ಪ ಆದರೆ ಉಂಟಲ್ಲ, ಕುಡಿಲಿಕ್ಕೆ ಸಿಗೋದಿಲ್ಲ. ಆಮೇಲೆ ಅದನ್ನು ಹೀಗೆ ಸ್ಪೂನಲ್ಲಿ ತಿನ್ನಬೇಕಷ್ಟೆ. ಅದಕ್ಕೆ 1 ಕಪ್ ಹಾಕಿದರೆ ಅದನ್ನು ಕುಡಿಲಿಕ್ಕೆ ಕೂಡ ಸಿಗ್ತದೆ. ಇನ್ನು ಇದಾದ ನಂತರ ದ್ರಾಕ್ಷಿ ಬೀಜ ಉಂಟಲ್ಲ, ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ನಾವು ಹಾಕಬೇಕು. ನಾನು ಯಾವುದರಲ್ಲಿ ತುಪ್ಪ ಇಟ್ಟಿದ್ದೇನೆ, ಇದರಲ್ಲಿ ಈಗ ತುಪ್ಪ ಉಂಟು. ಇವಾಗ ಇದರಲ್ಲಿ ತುಪ್ಪ ಮತ್ತು ದ್ರಾಕ್ಷಿ ಉಂಟು, ಅದನ್ನು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಬೀಜ ಉಂಟು, ಅದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಬೇಕು. ಸಂಜೆ ಬರುವಾಗ ಪಾಯಸ ಅಂತ ಹೇಳಿದ್ರೆ ಖುಷಿ ಆಗ್ತದೆ, ಪಾಯಸ ಮಾಡಿದ್ದಾರೆ ಅಮ್ಮ ಅಂತ ನನ್ನ ಮಕ್ಕಳಿಗೆ ಇಷ್ಟ ಆಗ್ತದೆ. ಆಮೇಲೆ ಅವರಿಗೆ ತಿಂಡಿಗೆ ಇವತ್ತು ನಾನು ತಿಂಡಿ ಏನು ತರಲಿಲ್ಲ, ಸ್ನ್ಯಾಕ್ಸ್ ಏನು ತರಲಿಲ್ಲ ಬರುವಾಗ. ಅದಕ್ಕೆ ನಾನು ಅಂದ್ಕೊಂಡೆ ಅವ್ರಿಗೆ ಮೊಟ್ಟೆನ ಬೇಯಿಸಿ ಅದಕ್ಕೆ ಪೆಪ್ಪರ್ ಮತ್ತು ಉಪ್ಪು ಹಾಕಿ ಪಲ್ಯಮ್ಮ ಲಕ್ಕೆ ಅವನ ಸಾಣ್ ಕಜ್ಜಿಪ್ಪು ಯಾನ್ ಆಮ್ಲೆಟ್ ಮಾಡ್ತೀನಿ. ಕಜ್ಜಿನ ಬಯ್ಯ ಮನ್ಪು ತೇರು ಮೀನು ಹೊಡೆದಿತ್ತು ನೋಡು, ಉಪ್ಪು ಕರಿಬೇಕು ಮೀನು ಇಲ್ಲೇ ಅದು ಬಾಲಕ್ಕೆ ನಾನು ನಿರುವಾವು ಇಲ್ಲ ನೋಡು ಎಲ್ಲ ಒಳ್ಳೆಯ ಬೋಬಿಲ್ಲ ದಾರೆ ಕಲಿಜ್ಜ
నాకు పోదు అభ్యాసం ఆడుతున్నాను ఆయన గురించి అవునా मन पाबा भैया ನನಗೊಂದು ಕೆಟ್ಟ ಅಭ್ಯಾಸ ಉಂಟು ಯಾವುದಂದರೆ ಮಧ್ಯಾಹ್ನ ಮಲಗುವಾಗ ಸೈಲೆಂಟ್ ಇಡ್ತಾ ಇದ್ದೆ. ಇತ್ತೀಚೆಗೆ ನಾನು ಸೈಲೆಂಟ್ ಇರ್ತಾ ಇರಲಿಲ್ಲ, ಹೀಗೇನೆ ರಿಂಗಲ್ಲಿ ಇಟ್ಟು ಮಲಗ್ತಾ ಇದ್ದೆ. ಒಂದು ಚಿಕ್ಕ ರಿಂಗ್ ಆದರೂ ಈಗ ಆನ್ಲೈನಿಂದ ಬರ್ಬೋದು ಅಥವಾ ಅಮ್ಮಂದು ಕೂಡ ಮಧ್ಯ ಸ್ವಲ್ಪ ರಿಂಗ್ ಆದರೆ ನನಗೆ ಎಚ್ಚರಿಕೆ ಆಗ್ತದೆ, ಮತ್ತು ನಿದ್ದೆನೇ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೆ, ಆಗ ಸೈಲೆಂಟ್ ಇಟ್ಟು ಮಲಗಿದ್ದೆ ಆಯಿತಾ. ಆಗ ಅಮ್ಮ ಮಾಡಿದರು ನನಗೆ ಫೋನ್, ಆಯಿತಾ ನಿದ್ದೆ ಅಂತ. ಅಂದರೆ ನನಗೆ ಅದು ನಿದ್ದೆ ಹೋದರೆ ಮತ್ತೆ ಮೂಡಿರೋದಿಲ್ಲ, ತಲೆಯೆಲ್ಲ ಟೆನ್ಷನ್ ಆಗ್ತದೆ ನನಗೆ. ಅದಕ್ಕೆ ನಾನು ಸೈಲೆಂಟ್ ಇಟ್ಟು ಮಲಗೋದು. ಬೈತಾರೆ ಹಾಗೆಲ್ಲ ಇಡಬಾರ್ದು ಅಂತೆಲ್ಲ ಹೇಳ್ತಾರೆ ಸೈಲೆಂಟಲ್ಲಿ. ಬಟ್ ನನಗೆ ಸೈಲೆಂಟ್ ಇಲ್ಲದಿದ್ದರೆ ಅವರಿಗೆ ಗೊತ್ತಿರ್ತದೆ ನಾನು ಮಧ್ಯಾಹ್ನ ಮಲಗಬಟ್ಟೆ ಅಂತ. ಹಾಗೆಲ್ಲ ಫೋನ್ ಮಾಡ್ತಾರೆ, ಆಗಲಿಕ್ಕೆ ಇಷ್ಟ ಮಲಗಬೇಕು. ಅಂದರೆ ನಾವು ಬೆಳಗ್ಗೆ ಬೇಗ ಹೇಳ್ತೇವೆ, 5:30 5 ಗಂಟೆಗೆಲ್ಲ ಹೇಳ್ತೇವೆ. ಇವತ್ತು ನಾನು ಹೇಳಿಲ್ಲ, ಇವತ್ತು ಅಮ್ಮನ ಮನೇಲಿ ಇದ್ದೆ ಬೆಳಗ್ಗೆ ಬಂದದಿಲ್ಲಿ. ನನ್ನ ಚಿಕ್ಕಪ್ಪ ಹುಷಾರಾಗಿದ್ದಾರೆ, ಮೊನ್ನೆ ಹೋಗಿದ್ದೆ ಅಲ್ಲ ನಾನು, ಚಿಕ್ಕಪ್ಪ ಹುಷಾರಿಲ್ಲ ಅಂತೇಳಿ. ಅವ್ರು ಹುಷಾರಾಗಿದ್ದಾರೆ. ಸೊ ಅವ್ರದ್ದು ಡಿಸ್ಚಾರ್ಜ್ ಇದ್ದರೆ ಹೋಗ್ಲಿಕ್ಕೆ ಇರ್ತದೆ ನನಗೆ. ಇವತ್ತಿಲ್ಲ, ಇವತ್ತು ಹೇಳಿದ್ರಂತೆ. ಇವತ್ತು ಡಿಸ್ಚಾರ್ಜ್ ಆದರೆ ಇವತ್ತು ಸಂಜೆ, ಇಲ್ಲದಿದ್ದರೆ ನಾಳೆ ಹೋಗಿ ಕರ್ಕೊಂಡು ಬರ್ತೇನೆ. ಅದಕ್ಕೆ ಅಂದ್ಕೊಂಡೆ ಫೋನ್ ಮಾಡ್ಬೋದು ಅಂತ. ಮಾಡಿದ್ರು ಡಿಸ್ಚಾರ್ಜ್ಗೆ ಒಂದು ವೇಳೆ ಹೇಳಿದ್ರು ಕೂಡ ಅದು ಪ್ರಾಸೆಸ್ ಬೇಗ ಮುಗಿಯೋದಿಲ್ಲ, ತುಂಬ ಲೇಟ್ ಇರ್ತದೆ, ಅದು ನಂಗೆ ಗೊತ್ತಿರ್ತದಲ್ಲ. ಅದಕ್ಕೆ ನಾನು ಎಣಿಸ್ತೇನೆ 1-1.5 ಗಂಟೆ ಮಲಗಿದ್ರೆ ನಾನು ಹೆಚ್ಚು ಅಂದರೆ 1-1.5 ಗಂಟೆ ಅದು ನನಗೆ ಒಂದು ಒಳ್ಳೆ ನಿದ್ದೆ ಬರಲಿ ಅಂತ ನನ್ನ ಹೆಲ್ತ್ ಬಗ್ಗೆ ನಾನೇ ಕೇರ್ ಮಾಡಬೇಕು, ಬೇರೆ ಯಾರು ಮಾಡ್ತಾರೆ ನಮ್ಮ ಹೆಲ್ತ್ ಬಗ್ಗೆ. ಸತ್ಯ ನಾನು ಹೇಳ್ತೇನೆ, ಮದುವೆ ಆದ ಪ್ರತಿಯೊಬ್ಬರಿಗೆ ನಾನು ಹೇಳೋದು, ನಿಮ್ಮ ಹೆಲ್ತನ್ನು ನೀವೇ ಕಾಪಾಡ್ಕೊಳ್ಬೇಕು, ಯಾರು ಕೇಳೋದಿಲ್ಲ. ನಿಮಗೆ ಜ್ವರ ಇದ್ದರೂ ಮಲಗಿದ್ರು ಬಂದು ಕೇಳೋದು, ನಾ ಪದಾರ್ಥ ಅಂತ ಮಾಡ್ತೀಯಾ ಅಂತ. ನಾವಾಗೆ ನಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು. ಇಲ್ಲದಿದ್ದರೆ ಅದೇ ನಾವು ಎಲ್ಲ ನಮ್ಮ ಹೆಲ್ತನ್ನು ನೋಡ್ಕೊಂಡು ನಮ್ಮ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ಯಾರವ್ರಿಗೆ ಮಾಡಿಕೊಡ್ತಾರೆ, ಅದೇ ಯೋಚನೆ ಮಾಡಿ ನಾವು ನಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕಾಗ್ತದೆ. ಸಕ್ಕರೆ ಹೇಗೆ ಆಗಿದೆ ನೋಡುವ, ಸೂಪರಾಗಿದೆ. ಸಕ್ಕರೆ ಕಡಿಮೆ ಆದರೆ ಹಾಕುವ ಅಂತಿದ್ದೆ, ಬಟ್ ಬೇಡ, ಕರೆಕ್ಟ್ ಇದೆ. ಮತ್ತು ನೀವು ಉಂಟಲ್ಲ, ಈ ಪಾಯಸ ಎಲ್ಲ ಮಾಡುವಾಗ ಇನ್ನೊಂದು ಪಾಪ ಬರ್ತದೆ ಎಷ್ಟು ಅಂತ. ಇವತ್ತು ಅದು ಜ್ವರ ಬಂದು ಹೋದದಲ್ಲ, 3-4 ದಿವಸ ಆಯಿತು. ಬರ್ತಾಯಿತ್ತು ನಾನು ಕೇರ್ಲೆಸ್ ಮಾಡ್ತಾಯಿದ್ದೆ. ಫುಲ್ಲು ಮೂಗಲ್ಲಿ ಶೀತ ಆಗಿ, ಕಫ, ವಾಯ್ಸ್ ಚೇಂಜ್ ಆಗಿ ಎಲ್ಲ ಆಗಿತ್ತು. ನಾನು ಹೇಳಿಕ್ಕೆ ಹೋದದಂದರೆ, ಈಗ ಪಾಯಸ ಮಾಡ್ತೇವೆ ನಮ್ಮ ಶಾವಿಗೆದು, ಆಗ ನಾವು ತೆಂಗಿನ ತುರಿ ಉಂಟಲ್ಲ ಅದರ ಹಾಲನ್ನು ಇದಕ್ಕೆ ಹಾಕಿದರೆ ಅದು ಕೂಡ ಟೇಸ್ಟ್ ಆಗ್ತದೆ. ಮೊನ್ನೆ ನಾನು ಗೀ ರೈಸ್ ಮಾಡಿದ್ದೆ ಅಲ್ಲ, ಆಗ ತೆಂಗಿನ ಹಾಲನ್ನು ಕೂಡ ಹಾಕಿದ್ದೆ ಅಲ್ಲ ಅದಕ್ಕೆ, ಆಗ ಅದು ತುಂಬ ಟೇಸ್ಟ್ ಬಂದದ್ದು, ಗೊತ್ತಾಯ್ತಾ. ಅದನ್ನು ಮತ್ತೊಂದು ದಿವಸ ನಾನು ಬುತ್ತಿಯಲ್ಲಿ ಉಳಿದದನ್ನು ಇಟ್ಕೊಂಡು ಹೋಗಿದ್ದೆ, ತಂಗಿಯವ್ರಿಗೆ ಇಷ್ಟ, ಅವ್ರು ತಿಂದರೆ ಅವಳಿಗೆ ತುಂಬ ಟೇಸ್ಟ್ ಆಗಿದೆ ಅಂತ. ಅಂದರೆ ನಾವು ತೆಂಗಿನ ಹಾಲನ್ನು ಯಾವುದಾದಕ್ಕೆ ಆದರೂ ಬಳಸ್ತೇವೆ ಅಲ್ಲ, ಕೋಳಿ ಪದಾರ್ಥಕ್ಕೆ, ಮೀನು ಪದಾರ್ಥಕ್ಕೆಲ್ಲ. ಕೆಲವು ಹೋಟೆಲಲ್ಲಿ ನಿಮಗೆ ಮೀನು ಸಾರು ನೋಡಿ ತುಂಬ ಟೇಸ್ಟ್ ಆಗಿರ್ತದೆ, ಮತ್ತು ಅದು ತುಂಬ ತೆಳುವಾಗಿ, ಅದು ಕೂಡ ಏನೋ ಒಂಥರ ಟೇಸ್ಟ್ ಇರ್ತದೆ. ಅದಕ್ಕೆಲ್ಲ ತೆಂಗಿನ ಹಾಲನ್ನು ಹಾಕೋದು ಅವರು. ನಾವಿಲ್ಲಿ ತೆಂಗಿನಕಾಯಿನ ಹೀಗೆ ಕಡಿದು ಹಾಕ್ತೇವೆ ಅಲ್ಲ, ತೆಂಗಿನ ಹಾಲನ್ನು ಹಾಕಿ ಪದಾರ್ಥ ಮಾಡಿ, ಕೋಳಿ ಪದಾರ್ಥ, ಮೀನು ಪದಾರ್ಥ ಎಲ್ಲ ಮಾಡಿ ತುಂಬ ಟೇಸ್ಟ್ ಆಗ್ತದೆ. ನಾನೊಮ್ಮೆ ಮಾಡಿದ್ದೇನೆ. ಸೊ ಈಗ ಇದು ಕೂಡ ಇದಕ್ಕೆ ಕೂಡ ಹಾಕ್ಬೋದು. ಇವತ್ತು ನಾನು ಹಾಕಲಿಲ್ಲ, ಯಾಕೆಂದರೆ ಅದನ್ನು ಪುನಃ ಇದು ಮಾಡಬೇಕು, ತೆಂಗಿನ ತುರಿಯನ್ನು ತೆಗಿಬೇಕು. ಕೆಂಜ ಅನ್ಪು ಮಾರ ಪಣಜಿ. ಈಗ ನಾನೇನು ಮಾಡ್ತಾಯಿದ್ದೇನೆ ಅಂದರೆ, ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಹಾಕ್ತೇನೆ. ಅವರು ಬರುವಾಗ ಉಂಟಲ್ಲ, ಒಂದು ಇದು ಆಗಿರ್ತದೆ ನನಗೆ, ಮತ್ತೊಂದು ಉಪ್ಪು ಕರಿ ರೆಡಿ ಆಗಿರಬೇಕು, ಮತ್ತು 5 ಗಂಟೆಗೆ ಅವನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿ ಉಂಟು. ಒಂದು ಮೊಟ್ಟೆ ಬೇಯಿಸಿ ಅದನ್ನು ಕಟ್ ಮಾಡಿ ಇಟ್ಟಿಡಬೇಕು, ಒಂದು ಇದಿರ್ತದೆ. ಇವತ್ತು ಹಾಲು ಮಾಡೋದಿಲ್ಲ ನಾನು ಅವರಿಗೆ. ಮತ್ತು ಒಂದು ಉಪ್ಪು ಕರಿ ಮಾಡಿಟ್ಟು ಆಮೇಲೆ ಪದಾರ್ಥ ಆಗ್ತದೆ. ಆಮೇಲೆ ಸಂಜೆ ಆಗುವಾಗ ಒಂದು ಮೀನು ಬರ್ತಲ್ಲ ಯಾವುದಾದ್ರೂ, ಅದು ಫ್ರೈ ಮಾಡಿ ರಾತ್ರಿ ಊಟ ಮಾಡೋದು. ರಾತ್ರಿ ನಾನು ಬೇಗ ಊಟ ಮಾಡಬೇಕು, ಲೇಟ್ ಆದರೆ ನಾನು ಊಟ ಮಾಡೋದಿಲ್ಲ, ಏಕೆಂದರೆ ನಮಗೆ
ಲೇಟಾದರೆ ಊಟ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ. ಮಾಡೋದು ಯಾವಾಗಲೂ 8-8:15 ಆಗ್ತದೆ ಕೆಲವೊಮ್ಮೆ. 8 ಗಂಟೆಗಿಂತ ಮುಂಚೆ ಊಟ ಮಾಡಬೇಕಂತೇಳಿ ಕೆಲವೊಮ್ಮೆ ಊಟ ಮಾಡ್ತೇವೆ, ಟ್ರೈ ಮಾಡ್ತೇವೆ. ಒಳ್ಳೆಯದಾಗಿಲ್ಲ ಕೆಲವೊಮ್ಮೆ. ಮಕ್ಕಳಿಗಿಂತ ಮುಂಚೆ ನಾನು ಊಟ ಮಾಡಿ ಆಗಿರ್ತದೆ. ಮಕ್ಕಳೀಗ ಬೇಡ ಈಗ ಬೇಡ ಮತ್ತೆ 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 ಅಂತ ಹೇಳಿ ನನಗೆ ಇಲ್ಲಿ ಟೈಮ್ ನೋಡಿ ಊಟ ಮಾಡೋದು, ನಾನು ಹಸಿವು ನೋಡಿ ಊಟ ಮಾಡೋದಲ್ಲ. ಮತ್ತೆ ಹಸಿವಾಗಬಾರ್ದಲ್ವಾ ನಮಗೆ, ಮತ್ತೆ ಹಸಿವಾದರೆ ಅದು ಕೂಡ ಪ್ರಾಬ್ಲಮೇ. ಅದಕ್ಕೆ ಬೇಗ ಹಸಿವಿಗಿಂತ ಮುಂಚೆನೇ ತಿಂದು ಬಿಡಬೇಕು. ಈಗ ನಾನು ಇದು ನನ್ನ ಫೇವ್ರೆಟ್ ಬನಾಳೆ ಆಯಿತಾ, ಚಿಕ್ಕ ಬನಾಳೆ. ನನಗೆ ಇದರಲ್ಲಿ ಖುಷಿ ಆಗುತ್ತೆ. ಇದರಲ್ಲಿ ನಾನು ಎಲ್ಲ ಪದಾರ್ಥಕ್ಕೆ ಇದರಲ್ಲಿ ನಾನು ಹಾಕಿ ಎಲ್ಲ ಫ್ರೈ ಮಾಡ್ತೀನಿ. ಸೊ ಇದರಲ್ಲಿ ಈಗ ನಾನು ಫ್ರೈ ಮಾಡ್ತೇನೆ. ತುಪ್ಪ ಹಾಕ್ತೇನೆ ಇದರಲ್ಲಿ. ನಾನೀಗ ಇದು ಬೀಜ ಮತ್ತು ಇದು ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡ್ತೇನೆ. ತುಪ್ಪ ಎಲ್ಲದಕ್ಕೆ ಕೂಡ ಬೇಕಾಗಲೇ ಟೇಸ್ಟ್ ಆಗುತ್ತೆ. ಬಟ್ ನಾನು ಇದನ್ನು ತಿನ್ನಬಾರ್ದಂತ ಡಿಸೈಡ್ ಮಾಡಿದೆ. ಶುಗರ್ ಉಂಟು, ಬೇಡ. ಶುಗರ್ ಒಳ್ಳೆಯದಲ್ಲ, ಯಾಕೆಂದರೆ ಸಕ್ಕರೆ ಒಳ್ಳೆಯದಲ್ಲ ನನಗೆ. ಸ್ಪೆಷಲಿ ನನಗೆ ಟ್ಯಾಬ್ಲೆಟ್ ಇದ್ದ ಕಾರಣ ಅಲರ್ಜೀಸ್ ಆಗಿದೆ. ಪುನಃ ನಾನು ಶುಗರನ್ನು ಕಂಪ್ಲೀಟ್ ಕಮ್ಮಿ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟರ್. ಸೊ ಕಂಟ್ರೋಲ್ ಆಗೋದಿಲ್ಲವೇ? ನಾನು ಫ್ರೈ ಮಾಡ್ತಾ ಇದ್ದೇನೆ. ಸಣ್ಣಕ್ಕೆ ಲೋ ಫ್ಲೇಮಲ್ಲಿ ಇಡಿ. ಪಾಯಸ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿಯಾಗಿದೆ. ಗಂಟೆ ಎಷ್ಟಾಯ್ತು ಗೊತ್ತಾ? 3:26 ಆಯಿತು. ಈಗ ಪಾಯಸ ಹೇಗೂ ರೆಡಿ ಆಯಿತು. ಇನ್ನು ಮೊಟ್ಟೆಯನ್ನು ಬೇಯಿಸಿ ಇಡಬೇಕು. ನಾನು ತುಂಬ ತಿನ್ನೋದಿಲ್ಲ, ಸ್ವಲ್ಪ ತಿಂತೇನೆ. ಇದೆಲ್ಲರಿಗೂ ಗೊತ್ತಿರ್ತದೆ. ಸಜ್ಜಿಗೆ ಕೆಲವರು ಹಾಕ್ತಾರಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಟ್ರೈ ಮಾಡಿದ್ದೇನೆ 1-2-3 ಸರ್ತಿ. ನಾನು ಶಾವಿಗೆಗೆ ಸಜ್ಜಿಗೆ ಒಂದು ಟ್ರೈ ಮಾಡ್ತೇನೆ, ಮತ್ತು ತೆಂಗಿನ ಹಾಲು ಹಾಕ್ತೇನೆ. ಕೆಲವರು ಶಾವಿಗೆಗೆ ಅದೊಂದು ಮತ್ತೊಂದು ಸಿಗ್ತದೆ, ಅದಕ್ಕೆ ಎಂತ ಸಾಬುದಾನ ಅಂತ ಹೇಳ್ತಾರೆ. ನಮ್ಮದಲ್ಲಿ ಆರಟ್ಟೆ ಅಂತ ನಮ್ಮದಲ್ಲಿ ಅಂತ ಹೇಳ್ತಾರೆ, ಆರಟ್ಟ ಅಂತ. ಅದು ಗುಳಿ ಗುಳಿಯಾಗಿರ್ತದೆ ವೈಟ್, ಅದು ಹಾಕ್ತಾರೆ. ಇದಕ್ಕೆ ನಾನು ಸಜ್ಜಿ ಹಾಕೋದು. ಸಜ್ಜಿ ಹಾಕುವಾಗ ಒಂಥರ ದಪ್ಪ ಬರ್ತದೆ ನೋಡಿ. ಅದರ ದಪ್ಪ ಇರ್ತದೆ, ಸ್ವಲ್ಪ ಚೆಂದ ಆಗ್ತದೆ ಅದು. ಕರೆಕ್ಟ್ ಉಂಟಾಯ್ತಾ ಶುಗರೆಲ್ಲ. ನನಗೆ ಬಿ ಪಿ ಲೋ ಪ್ರಾಬ್ಲಮ್. ಸೊ ನನಗೆ ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ಶುಗರ್ ಒಳ್ಳೆಯದಲ್ಲ, ನಾನು ಕಡಿಮೆ ತಿನ್ನೋದು. ಸ್ವೀಟ್ ಅಷ್ಟು ಇಷ್ಟ ಅಲ್ಲ, ಖಾರ ಇಷ್ಟ. ಖಾರ ಅಂದರೆ ತುಂಬ ಖಾರ ಇಷ್ಟ ಅಲ್ಲ, ಎಲ್ಲ ಅದಾದ. ಸಾಕು, ನಾನು ತಿನ್ನಲಿಲ್ಲ. ಸೋದೆ ಯಾಕಂದರೆ ನನಗೆ ಜಾಸ್ತಿ ಒಳ್ಳೆಯದಲ್ಲ. ಇದು ರೆಡಿ ಆಯಿತು. ಪಾಯಸ ಆಯ್ತು. ಇವಾಗ ನಾನು ಅವರಿಗೆ ಸ್ನ್ಯಾಕ್ಸ್ ಇದು ಇವತ್ತು ನಾನು ಆ್ಯಪಲ್ ಮತ್ತು ಪೇರಳೆ ಹಣ್ಣು ಇತ್ತು, ಮತ್ತೊಂದು ಆರೆಂಜ್ ಉಂಟು. ಅದನ್ನು ಉಪ್ಪು ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಅಂದರೆ ಉಪ್ಪು ಹಾಕಿದರೆ ಶೀತ ಆಗೋದಿಲ್ಲ ಅಂತೆ. ಇವರು ನನ್ನ ಫ್ರೆಂಡ್ ಆಯಿತಾ, ಇವರು ಏನು ಮಾತಾಡ್ತಾರೆ ನೋಡುವ. ಅವ್ರಿಗೆ ಮ್ಯಾಟ್ ಬರಬೇಕಂತೆ, ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಹಲೋ ಜಿ ಡಿ ಜಿ ಯಾನು ಇತ್ತ ಬೈ ಆತೆ ನನ್ನ ಓಡಿ ಚೆಪ್ಪು ನನ್ನ ಜೋಕುಲ್ ಬನ್ನ ರೆಡಿ ಆಡತ್ತೆ. ಈಗ ಯಾವ ವ್ಲಾಗ್ ರೆಡಿ ಸ್ಟಾರ್ಟ್ ಆಗ್ತದೆ ವ್ಲಾಗ್. ಹಾಂ ದೂರ ಈ ರಾತ್ರಿ ತಗೊಂಡು ಬಿಟ್ಟು ಕಂಡು ಸ್ವಲ್ಪ ಇದು ಬಿಡೋಡಿ ಇರ್ಬೇಕಂತ ಒಂದು ಕೊಡು. ಮೊಬೈಲ್ ಯಾರು ಕೊಡ್ತೀರಾ?
ಅತ್ತ ಈ ಓವನ್ ಅಂಗಡಿಯಿಂದ ಕಂಡಲ್ಲ ಏನ್ ಕಂಡ ನನ್ನ ಬಾವಿ ಬರ್ತಾರೆ ಹೇಳಿದಾಳೆ ಆಡ ಕೊರೋಡು ಆ ರಿಕ್ಷಾ ಡ್ರೈವರ್ ಮೇನ್ ಜಂಕ್ಷನ್ ಜಂಕ್ಷನ್ ಅತ್ತ ದಾರಿ ಗೊತ್ತುಂಡೆ ಅಂಚೆತ್ತ ನೀರು ನಿಕಲ ಗುರುತದ ಅಂಗಡಿ ಇತ್ತಲ್ಲ ಅವ್ದು ಇದು ಬಿಡುವೇರೆ ಗೊತ್ತಾಂಡ ಅಲ್ಲಿ ಪಡ್ತೀರಿ ಪಕ್ಕನ ಪೋಲಿ ಪಂತೆ ಯಾನ್ ದೇತೊನ್ ನಾನಿಗೆ ಪಂತೆ ದೇತೊನಿ ಬೊಕ್ಕ ಎಲ್ಲ ತೆಲ್ಲಂಜಿ ಬಾರಂಡು ಬುಧವಾರ ಪಕ್ಕ ತೂತಾವೆ ಅತ್ತತ್ತಿ ಇದು ಫೋಟೋ ಕಡಪುಂಡೆ ಸೆಲೆಕ್ಟ್ ಮಾಡಿ ಬರಾಪಜಾ ಈಗ ಕಾಡಂಜಿ ಪೋದು ಅವೊಂಜಿ ಮೆಗ್ಗಿನ ಬಾಲ್ದ ಬರ್ತಲೆ ದೇವಸ್ಥಾನ ಪೋದು ಬಕೊಂಜಿ ಮೆಗ್ಗಿಗಳು ಮರ್ದಿಗೆ ಬಾರುಂಡು ಕಿನ್ನಿಗಳಿಗೆ ಆಡಿಗೆ ಪೋದು ಬಂದಾಗ ಅವು ಪದ್ರ ಪದ್ರ ಪೂರ ಉಂಡು ಈಗ ಅವು ವೀಡಿಯೋ ತೂದಿದ್ರೆ ಇದಕ್ಕೆ ಫೋಟೋನೇ ಕಡಪುರೆ ಇದಕ್ಕೆ ಅವು ಯಾನ್ ಪಂಡದ ಅರ್ಥ ಬಂದಿರಿ ಮಕ್ಕ ಪಂಡ ಹೆಂಗೆ ಕಜಿಪ್ ಮಾಡ್ತಾರೆ ಬೊಕ್ಕ ಕಡೆದ ಕವ ಫ್ರೈಯ ಕವ ಫ್ರೈಯ ಅಂದ ಅಂದು ಬ್ಯಾಂಗ್ಳೂರ್ ಹೋತಲ್ಲ ಮಗಳು ಬ್ಯಾಂಗ್ಳೂರ್ ಹೋತಲ್ಲ ಯಾನ ನಮಗೆ ಗಿರಣಿ ಜೋಕ್ಲಿಂಕ್ ವ್ಲಾಗ್ಡ್ ನಂದು ಆಳು 3 ಸಿಟಿ ಬೇಕಾದ್ರೆ ಅಕೌಂಟ್ಸ್ ಸೆಕ್ಷನ್ ಉಪ್ಪು ಆರೆ ಆಯ ಅಕಲ ಇಲ್ಲಿ ಮುಂಚೂರು ಕಣ್ಣನೆ ಬುಗ್ಗೋ ಬಡಪರು ಆಲ್ಲ ಬಾಲ್ದ ಬರ್ತಾರೆ ಸಂಡೇ ಒಂದು ಗಮ್ಮತ್ತಕಲ್ಲ ಕಣ್ಣ ಇಲ್ಲಡ ಎಲ್ಲ ಜೈತ್ ಬುಧವಾರ ಒಂದು ದೇವಸ್ಥಾನ ಬರ್ಡೇ ಬರ್ತೆ ಪುಡಿದ ಈಗ ಅಂತ ದೇವಸ್ಥಾನ ಪಾರ ಕಟಿಲಿ ಪುರಾಲ ಪ್ರಪ ಏನ ಅಲ್ವಾ ನಮ್ದು ಬೆದ್ರಣ ಗೊತ್ತಲ್ಲ ಮತ್ತೆ ಗಮ್ಮತ್ತ ಜಪಣ್ಣ ಗಾಯ್ಸ್ ನನಗೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದು ನಿನ್ನೆ ನಾವು ಕಂಪಿನ ರೋಡ್ಗೆ ಹೋಗುವಾಗ ಮಾಡಿದ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ. ಪಾಯಸ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗ್ತದೆ ಸಜ್ಜಿಗೆ ಪಾಯಸ. ನನ್ನ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.